ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅಂದರೆ ಇವತ್ತು ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಪ್ಪ ಅಂದರೆ, ಇವತ್ತು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಒಂದು ನಮ್ಮ ಗೊಬ್ಬರವನ್ನು ಬಳಸಿದ್ದಾರೆ, ಮತ್ತು ನಮ್ಮ ಟಾನಿಕ್ ಕೂಡ ಬಳಸಿದ್ದಾರೆ. ಬೀಜೋಪಚಾರ ಮಾಡಿ ಕೂಡ ಇವತ್ತು ಏನು ಮಾಡಿದ್ದಾರಪ್ಪ ಅಂದರೆ, ಒಬ್ಬ ನಮ್ಮ ಫ್ರೆಂಡ್ ಆದಂಥ ಒಬ್ಬರ ರೈತಾಗಿ ಇವತ್ತು ವರ್ಕ್ ಮಾಡ್ತಿದ್ದಾರೆ, ಎಜುಕೇಷನ್ ಮಾಡಿಕೊಂಡು. ಇವತ್ತು ಏನಪ್ಪ ಅಂದರೆ, ಇವತ್ತು ಮದವಾಯಿ ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕು ಮದವಾಯಿ ಗ್ರಾಮದಲ್ಲಿ ಒಂದು ಕೃಷಿಯಲ್ಲಿ ಇವತ್ತು ನಮ್ಮ ವೆಸ್ಟೀಸ್ ಗೊಬ್ಬರವನ್ನು ಬಳಸಿ ಟಾನಿಕ್ ಕೂಡ ಬಳಸಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆ ಗೊಬ್ಬರ ಬಳಸಿ ಒಂದು ಒಳ್ಳೆಯ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಅವರ ಹೆಸರು ಕೂಡ ಕೇಳೋಣ. ಅದ್ರ ಜೊತೆಯಾಗಿ ಇವತ್ತು ಎಷ್ಟು ತಿಂಗಳಾಯ್ತು ಕೂಡ ಕೇಳೋಣ. ಸರ್, ನಿಮ್ಮ ಹೆಸರು? ಮಲ್ಲೇಶ್ ಕಟಾವಿ ಅಂತ ಸರ್. ಇವರು ಕೂಡ ಏನಪ್ಪ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರು. ಇವತ್ತು ಏನು ಮಾಡಿದಾರಪ್ಪ ಅಂದರೆ, ಇವತ್ತು ವೆಸ್ಟೀಸ್ ಕಂಪ್ನಿ ಗೊಬ್ಬರವನ್ನು ಬಳಸಿದ್ದಾರೆ. ಏನೇನು ಬಳಸಿದ್ದಾರೆ ಸರ್ ನೀವು? ಅಕ್ವಾಜಲ್, ಗ್ರ್ಯಾನ್ಯುವಲ್ಸ್, ಮತ್ತು ಯಾವ್ದು ಬಳಸಿದ್ರು? ಹ್ಯೂಮಿಕಾ. ಮತ್ತು ಸರ್ ಇವತ್ತು ಬೀಜೋಪಚಾರ ಮಾಡಿದ್ರಾ ಅಥವಾ ಇಲ್ಲ ಸರ್? ನೀವು ಬೀಜೋಪಚಾರ ಮಾಡಿದ್ರಿ ಸರ್. ಅದರ ರಿಸಲ್ಟ್ ನೋಡಿ ಇವತ್ತು ಇಷ್ಟು ಸರಿ ಒಂದು ಗದಿಗೆನ್ನು ಒಂದು ಮೊಳಕೆಯನ್ನು ಇಷ್ಟು ಕೂಡ ಇವತ್ತು ಕಬ್ಬು ಹೊಡೆದಿದೆ ಸರ್. ಇವತ್ತು ನಿಮಗೂ ಕೂಡ ಕಾಣಿಸ್ತಿರ್ಬೋದು, ಪ್ರತಿಯೊಬ್ಬರು ಇವತ್ತು ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ, ಇದರಲ್ಲಿ ನೋಡ್ಕೋಬೋದು. ಅದೇ ರೀತಿಯಾಗಿ ಇವತ್ತು ಬೆಳೆ ಕೂಡ ಯಾವ ರೀತಿ ಕಬ್ಬು ಬಂದಿದೆಯಪ್ಪ ಅಂದರೆ, ಒಂದು ಹುಲ್ಲು ಥರ ಬಂದಿದೆ ಸರ್. ಇವತ್ತು ಹುಲ್ಲು ಥರ ಬಂದಿದೆ ಅಂದರೆ ಸರ್, ಇವತ್ತು ಇಷ್ಟೊಂದು ರಿಸಲ್ಟ್ ಬಂದಿದೆ ಅಂದರೆ ನಿಮ್ಗೆ ಯಾವ ಥರ ಅನಿಸುತ್ತೆ ಮಲ್ಲೇಶ್ವರಿ? ಚಲೋ ಅನಿಸ್ತಾ ಇದೆ ಸರ್. ಇವತ್ತು ಸರ್, ಇವತ್ತು ನೀರಾವರಿ ಏರಿಯಾನ ಸರ್, ಇದು ಡ್ರೈ ಏರಿಯಾನ, ಇಲ್ಲಿ ಮಡ್ಡಿ ಏರಿಯಾನ ಸರ್? ಇದು ಮಡ್ಡಿ ಏರಿಯಾದಲ್ಲಿ ಸರ್ ಇವತ್ತು ಇಂಥ ಒಂದು ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದಾರೆ ಅಂದರೆ ವೆಸ್ಟೀಸ್ ಗೊಬ್ಬರಲ್ಲಿ ಇವತ್ತು ಎಷ್ಟು ತಾಕತ್ತಿರ್ಬೋದು ಅನ್ನೋದು ಸರ್ ಪ್ರತಿಯೊಬ್ಬರು ರೈತರು ಕೂಡ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇವತ್ತು ಪ್ರತಿಯೊಬ್ಬರು ನಮ್ಮ ವೆಸ್ಟೀಸ್ ಗೊಬ್ಬರವನ್ನು ಬಳಸ್ರಿ. ನಾನು ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ವಿಶ್ ಯು ವೆಲ್. ಥ್ಯಾಂಕ್ ಯು ಸೋ ಮಚ್.